ಪೂರ್ವಾಗ್ರಹ ಎಂದರೇನು? ಪೂರ್ವಾಗ್ರಹ, ಪೂರ್ವ ಮತ್ತು ಆಗ್ರಹ ಅಂದರೆ ಏನು? ಪೂರ್ವ ಮತ್ತು ಆಗ್ರಹ ಸೇರಿ ಪೂರ್ವಾಗ್ರಹ ಅಂದರೆ ಮೊದಲೇ ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಅಭಿಪ್ರಾಯವನ್ನ ಮೂಡಿಸಿಕೊಳ್ಳುವುದು. ಅದನ್ನೇ ಏನಂತ ಕರೀತಾರೆ? ಪೂರ್ವಾಗ್ರಹ. ಪೂರ್ವ ಅಂದ್ರೆ ಮುಂಚೆನೆ, ಆಗ್ರಹ ಅಂದ್ರೆ ಒಂದು ನಂಬಿಕೆ. ಓಕೆ, ಸೊ ಇವಾಗ ಇದರ ಅರ್ಥ, ಸರಿಯಾದ ಅರ್ಥವನ್ನ ನೋಡೋಣ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ, ಒಬ್ಬ ವ್ಯಕ್ತಿ ಅಥವಾ ಒಂದು ಇಡೀ ಸಮೂಹದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ, ನೋಡಿ ನಾನು ಆಗ್ಲೇ ಹೇಳಿದೆ ಅಲ್ವಾ, ಪೂರ್ವ ನಿರ್ಧಾರಿತ ಮನೋಭಾವನೆಯೇ ಪೂರ್ವಾಗ್ರಹ ಎನಿಸಿಕೊಳ್ಳುವುದು. ಅಂದ್ರೆ ಆ ವ್ಯಕ್ತಿ ಒಳ್ಳೆಯವನು ಅಥವಾ ಕೆಟ್ಟವನು, ಅಥವಾ ಈ ಒಂದು ಸಮಾಜವು ಈ ತರ ಏನು ನಡತೆಯನ್ನ ಅಥವಾ ಒಂದು ಆಚರಣೆಯನ್ನ ಹೊಂದಿರಬಹುದು, ಹೀಗಾಗಿರಬಹುದು ಅನ್ನುವಂಥ ಅಭಿಪ್ರಾಯವನ್ನ ಮೊದಲೇ ನಾವು ನಿರ್ಧಾರ ಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿ ಅದನ್ನ ಗಟ್ಟಿ ಮಾಡಿಕೊಳ್ಳು. ಅದೇ ಮನೋಭಾವನೆಯ ದೃಷ್ಟಿಯಲ್ಲಿ ಆ ವ್ಯಕ್ತಿಯನ್ನ ಅಥವಾ ಸಮಾಜವನ್ನ ಅಥವಾ ಒಂದು ಸಮೂಹವನ್ನ ನೋಡುವುದು. ಇದನ್ನೇ ಏನಂತ ಕರೀತಾರೆ? ಪೂರ್ವಾಗ್ರಹ ಅಂತ ಕರೀತಾರೆ. ಸೊ ಈ ಪೂರ್ವಾಗ್ರಹವು ಕೆಲವೊಮ್ಮೆ ಪಾಸಿಟಿವ್, ಧನಾತ್ಮಕವಾಗಿಯೂ ಇರಬಹುದು, ಅಥವಾ ಇನ್ನು ಕೆಲವು ಸಂದರ್ಭದಲ್ಲಿ ನೆಗೆಟಿವ್, ಋಣಾತ್ಮಕವಾಗಿಯೂ ಇರಬಹುದು. ನೀವು ಮೊದಲೇ ಒಬ್ಬ ವ್ಯಕ್ತಿ ಈತ ಒಳ್ಳೆಯವನು ಅಂತ ನಿಮ್ಮ ಮನಸ್ಸಿನಲ್ಲಿ ಮೂಡಿಸಿಕೊಂಡು ಆ ವ್ಯಕ್ತಿಯನ್ನು ನೋಡಿದರೆ ಆತ ಒಳ್ಳೆಯವನಾಗಿ ಕಾಣಿಸ್ತಾನೆ ಅಲ್ವಾ. ಅದೇ ಈತ ಕೆಟ್ಟವನು ಅಂತ ನೋಡಿದರೆ ಆತ ಕೆಟ್ಟವನಾಗಿ ಕಾಣಿಸ್ತಾನೆ. ಸೊ ನಿಮ್ಮ ಪೂರ್ವಾಗ್ರಹದ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಇದೇ ಒಂದು ಅಭಿಪ್ರಾಯವನ್ನ ನೀವು ಮೊದಲೇ ಮೂಡಿಸಿಕೊಂಡ್ರೆ, ಅದನ್ನ ನಿರ್ಧಾರ ಮಾಡಿಕೊಂಡ್ರೆ ಅದನ್ನ ಪೂರ್ವಾಗ್ರಹ ಅಂತ ಕರೀತಾರೆ.